ರಾಜ, ಈ ಕಂಸ ಏನ್ ಹೇಳ್ತಿದ್ದಾನೆ? ಕಂದ, ನನ್ ಕಂದ. ಯಶೋದೆ, ಯಶೋದೆ ಏನಾಯ್ತು? ಯಶೋದೆ, ಅಯ್ಯೋ ಕಂಸ! ನಾನು ಸಾಯೋದಿಲ್ಲ ಪರಮಾವತಾರಿ. ಆಗ ಕೇವಲ ನನ್ನ ಶರೀರ ಸತ್ತಿತ್ತು, ಶಕ್ತಿಯಲ್ಲ. ಈಗ ಈ ಶರೀರ ಭಗವಂತ ಕಂಸ ಕೊಟ್ಟಿರೋದು. ಶಕ್ತಿ ನನ್ನದೇ. ನಾನು ವರ್ತಮಾನದಲ್ಲಿದ್ರು ಅತೀತನೇ. ಇದು ವಿರಾಟ ಸಮಸ್ಯೆನೇ. ನೀವೆಲ್ಲರೂ ಕಂಸನ ಆಕಾಶವಾಣಿ ಕೇಳಿ ಹೆದರೋದ್ ಬೇಡ. ಅವನ ಉದ್ದೇಶ ಕೇವಲ ನಿಮ್ಮನ್ನೆಲ್ಲ ಎದುರಿಸೋದು. ಯಾರಿಗೂ ಏನೂ ಆಗೋದಿಲ್ಲ. ಕೃಷ್ಣ ಹಿಂದಿನ ಹಾಗೆ ಈ ಬಾರಿನೂ ನಿಮ್ ರಕ್ಷಣೆ ಖಂಡಿತ ಮಾಡ್ತಾನೆ. ಮತ್ಸ್ಯಾವತಾರ ಹೀಗಾಗೋ ಹಾಗಿಲ್ಲ. ನೀವು ಈ ಪಾಪಿ ಕಾಲಕೇಯನಿಂದ ಪರಾಜಿತ ಆಗೋ ಹಾಗಿಲ್ಲ. ಎದ್ದೇಳಿ ಮತ್ಸ್ಯಾವತಾರ, ಎದ್ದೇಳಿ. ನೀವು ಈ ಕಾಲಕೇಯನಿಂದ ಪರಾಜಿತ ಆಗೋಕ್ಕಾಗಲ್ಲ. ಇದು ಮತ್ಸ್ಯಾವತಾರದ ಪರೀಕ್ಷೆ. ಎದ್ದೇಳಿ ಮತ್ಸ್ಯಾವತಾರ, ಎದ್ದೇಳಿ. ಸಮಾಪ್ತಿ ಮಾಡ್ಬಿಡಿ ಈ ಕಾಲಕೇಯನ ಜೀವನದ ಲೀಲೆನ. ಎದ್ದೇಳಿ ಮತ್ಸ್ಯಾವತಾರ, ಎದ್ದೇಳಿ. ವಿಷ್ಣು, ನಿನ್ನ ಮತ್ಸ್ಯಾವತಾರದ ಅಂತ್ಯ ಮಾಡಿ ನನ್ನ ಪ್ರತೀಕಾರ ಪೂರ್ಣವಾಯಿತು. ಈಗ ಸಮಯ ಬಂದಾಯ್ತು. ನಿನ್ನ ಪೂರ್ಣಾವತಾರದ ಅಂತ್ಯದ್ದು. ಭಗವಂತ ಕಂಸ ತನ್ನ ಶರೀರ ನೀಡಿ ನನ್ನ ಮೇಲೆ ಯಾವ ಉಪಕಾರ ಮಾಡಿದಾನೋ ಅದರ ಋಣವನ್ನು ತೀರಿಸಲೇಬೇಕು. ಪರಮಾವತಾರಿ ಶ್ರೀಕೃಷ್ಣ, ಈಗ ನಿನ್ನ ಸರದಿ. ನಾರಾಯಣ ನಾರಾಯಣ. ಪ್ರಭು, ಕೃಷ್ಣನಂತೂ ನಿಮ್ಮ ಪೂರ್ಣ ಅವತಾರ. ಅವನು ಕಂಸನ ಎಷ್ಟೆಲ್ಲ ಅಸುರರ ಅಂತ್ಯ ಮಾಡಿದ. ಆದರೆ ಪ್ರಭು, ನನಗೀಗ ಅರ್ಥವಾಗಲಿಲ್ಲ. ಆತನೇ ಸ್ವತಃ ಕಾಲಕೇಯನ ಅಂತ್ಯ ಏಕೆ ಮಾಡುತ್ತಿಲ್ಲ? ದೇವರ್ಷಿ, ಕಾಲಕೇಯ ಕೃಷ್ಣ ಅವತಾರದ ಸಮಯದ ಅಸುರನಲ್ಲ. ಆತನು ಸತ್ಯಯುಗದವನು ಮತ್ತು ಆ ಸಮಯದ ಅವನ ಶಕ್ತಿಯನ್ನು, ಅದರ ಅಂತ್ಯವನ್ನು ಕೇವಲ ನನ್ನ ಮತ್ಸ್ಯಾವತಾರವೇ ಮಾಡಬಹುದು. ನಾರಾಯಣ ನಾರಾಯಣ. ನಾನು ತಿಳಿದುಕೊಂಡೆ ಪ್ರಭು, ನಾನು ತಿಳಿದುಕೊಂಡೆ. ಹೇ ಮತ್ಸ್ಯಾವತಾರ, ನೆನಪಿಸ್ಕೊಳ್ಳಿ ಆ ಶಕ್ತಿನ. ಆದ್ರಿಂದ ನೀವು ಮೊದಲೇ ಒಂದ್ ಬಾರಿ ಈ ಜಗತ್ತನ್ನ ರಕ್ಷಿಸಿದ್ರಿ. ಇಂದು ಅದೇ ಕಾಲಕೇಯ ಈ ಜಗತ್ತಿಗೆಲ್ಲ ಸವಾಲು ಎಸೆಯುತ್ತಾ ಬಂದಿದ್ದಾನೆ. ಎದ್ದೇಳಿ ಮತ್ತೆ ಅಂತ್ಯ ಮಾಡ್ಬಿಡಿ ಈ ಅಧರ್ಮಿನ. ಇಲ್ಲಿಯವರೆಗೆ ನೀನು ಸಾಯುವ ಅಭ್ಯಾಸ ಮಾಡ್ತಾ ಇದ್ದೀಯಾ?
ನಮ್ಮನ್ನ ಕಾಪಾಡಿ, ರಕ್ಷಣೆ ಮಾಡಿ. ಅಯ್ಯೋ ಅಯ್ಯೋ ಕಂದ ಅಯ್ಯೋ, ಕಂದ ನೀವೆಲ್ಲರೂ ಯಾವ್ದಾದ್ರು ಗಟ್ಟಿ ವಸ್ತುನ ಹಿಡ್ಕೊಳ್ರಿ. ಅಯ್ಯೋ ಅಯ್ಯೋ ಅಯ್ಯೋ, ಕಾಪಾಡಿ. ಅಯ್ಯೋ ಕಾಪಾಡಿ, ನಮ್ಮನ್ನ ಕಾಪಾಡಿ. ನಮ್ಮೆಲ್ಲರನ್ನು ಕಾಪಾಡು. ಕಾಪಾಡಿ. ನಾರಾಯಣ, ಅಯ್ಯೋ ಕಾಪಾಡಿ. ಭಗವಂತ, ಇನ್ ಸ್ವಲ್ಪ ಹೊತ್ತಲ್ಲೇ ಎಲ್ಲಾ ಬೃಂದಾವನ ವಾಸಿಗಳು ಜಲ ಸಮಾಧಿ ಆಗ್ತಾರೆ. ಎಲ್ಲರ ಸ್ಥಿತಿನೂ ಮೊಸರು ಆಗ್ಬಿಡತ್ತೆ. ಕಾಲಕೀಯ, ಇನ್ನು ನಿನ್ನ ಅಂತ್ಯ ನಿಶ್ಚಿತನೇ. ಯಾರ ಅಂತ್ಯವಾಗುತ್ತೋ ಅದರ ನಿರ್ಣಯ ಬಲದ ಮೇಲಾಗ್ಲಿ, ಮಾತಿಂದ ಅಲ್ಲ. ಪ್ರಭು, ಅಧರ್ಮದ ಅಂತ್ಯ ಮತ್ತು ಧರ್ಮದ ಸ್ಥಾಪನೆಯ ಸಮಯ ಬಂದಿದೆ. ಕಾಲಕೇಯನ ಕಾಲನೆಯಾಗಿ ಮತ್ಸ್ಯ ಬಂದಿತೋ ಹರಿವಾಹನವಾಗಿ. ಅಧರ್ಮದ ಸಂಹಾರ ನಡೆಸುವನು ಗೋಕುಲೋದ್ಧಾರ. ಜಯ ಜಯ ಕೃಷ್ಣ ಹರೇ, ಜಯ ಜಯ ಕೃಷ್ಣ ಹರೇ, ಜಯ ಜಯ ಕೃಷ್ಣ ಹರೇ. ನೋಡಿದ್ರ, ವೈದಾಟ ನಿಂತೋಗಿದೆ, ಮತ್ತೆ ನೌಕೆ ಸ್ಥಿರ ಆಗೋಗಿದೆ. ಇದು ತಾನಾಗೆ ಆಗಿರೋದಲ್ಲ, ಖಂಡಿತವಾಗ್ಲೂ ನಮ್ಮೆಲ್ಲರ ರಕ್ಷಣೆ ನಾರಾಯಣನೇ ಮಾಡಿರೋದು. ವಂದನೆಗಳು. ಭಗವಂತ, ಇದೆಂತ ನಿಶ್ಶಬ್ದ? ನನಗನ್ಸುತ್ತೆ ಆ ಕಾಲಕೇಯ ಆ ಮೀನಿನ ರೂಪಿ ವಿಷ್ಣುವಿನ ಕೆಲ್ಸನ ಬೆಣ್ಣೆ ಮಾಡ್ಬಿಟ್ನೇನೋ. ಇಲ್ಲ 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 ಭದ್ರಾಕ್ಷ, ಇದು ಸಾವಿಗೂ ಮೊದಲಿನ ಶಾಂತಿಯೇ. ಒಂದು ಯುಗದ ಸಮಾಪ್ತಿಯ ಪೂರ್ವದ ನಿಶ್ಶಬ್ದ. ಆ ವಿಷ್ಣುವಿನ ಮತ್ಸ್ಯಾವತಾರದ ಅಂತ್ಯದ ಜೊತೆಗೆ ಇದೆಲ್ಲವೂ ಬದಲಾಗುತ್ತದೆ. ಧರ್ಮದ ಪರಾಜಯದ ನಂತರ ಅಧರ್ಮದ ಒಂದು ಹೊಸ ಯುಗ ಜನಿಸುತ್ತಿದೆ. ಕಾಲಕೀಯ, ನೀನು ಹೆಚ್ಚಾಗಿ ಮಾತಾಡ್ತಿದ್ಯಾ. ಮಾಯಾ ತತ್ತಿದಂ ಸರ್ವ ಜಗತ್ ವ್ಯಕ್ತ ಮೂರ್ತಿನಾಂ ಮತ್ಸ್ಥಾನಿ ಸರ್ವಭೂತೇನಿ ನಾಜಾಂ ತ್ವೇಜ್ ವಸ್ತಿತಾಂ. ಅಂದ್ರೆ ಈ ಜಗತ್ತು ನನ್ನ ಅವ್ಯಕ್ತ ರೂಪದಿಂದ ತುಂಬಿದೆ. ಸಮಸ್ತ ಜೀವ ನನ್ನಲ್ಲಿದೆ. ನಾನು ಅವ್ರಗಳಲ್ಲಿಲ್ಲ. ನಾನು ಚಲ ಅಚಲ, ಜಲ ಚೇತನ, ಸುರ ಅಸುರ ಎಲ್ಲವನ್ನು ನನ್ನೊಳಗೆ ಧಾರಣೆ ಮಾಡ್ತೀನಿ. ಇವತ್ತು ನಿನ್ನ ಧಾರಣೆನೂ ಮಾಡ್ತೀನಿ. ಅದಾದ್ಮೇಲೆ ನಿನ್ಗೆ ತಿಳಿಯುತ್ತೆ ನನ್ನ ಮತ್ಸ್ಯಾವತಾರದ ಶಕ್ತಿ. ಇದ್ಯಾವುದೇ ಸಾಧಾರಣ ಶಕ್ತಿ ಅಲ್ಲ, ಬದಲಿಗೆ ಜಗತ್ತನ್ನೇ ಜಲಪ್ರಳಯದಿಂದ ಕಾಪಾಡಿದಂತ ಮಹಾಶಕ್ತಿ. ಅಯ್ಯೋ ಅಯ್ಯೋ ಭಗವಂತ, ಅಯ್ಯೋ ಭಗವಂತ, ಅಯ್ಯೋ ನನ್ನ ಭಗವಂತಕ್ಕೆ ಏನಾಯ್ತು? ಭಗವಂತ ಭಗವಂತ, ನನಗನ್ನಿಸ್ತಾ ಇದೆ ಅಲ್ಲಿ ಕಾಲಕ್ಕೇನು ಅಂತ್ಯ ಆಗಿದೆ. ಅದು ನೋಡಿ ನನ್ನ ಭಗವಂತ ಮೂರ್ಛೆ ಬಿದ್ದಿದ್ದಾರೆ. ಭಗವಂತ ಭಗವಂತ ಹೇಳಿ ಭಗವಂತ.
ಕಣ ಕಣದೊಳಗೆ ನೀನಡಗಿರುವೆ ಕಣ ಕಣದೊಳಗೆ ನೀನಡಗಿರುವೆ ಕಾಲಗತಿಯ ನೀ ಮಾಡಿಸುತ್ತಿರುವೆ ಕಾಲಗತಿಯ ನೀ ಮಾಡಿಸುತ್ತಿರುವೆ ಮುಜಗವಿದರ ಜಗವಿದರ ನಾಥನಾಗಿರುವೆ ದೀನ ಅನಾಥ ಸಂಗಾತಿನಿ ಪ್ರಭುವೆ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಶ್ರೀ ಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ. ಇದು ನಿಜವಾಗಿಯೂ ಭಗವಂತನ ಕೃಪೆಯೇ? ಹೌದು, ಎಲ್ಲ ಭಗವಂತನ ಕೃಪೆನೇ. ಅಣ್ಣ, ಇದು ಕೇವಲ ಭಗವಂತನ ಕೃಪೆ ಅಷ್ಟೇ ಅಲ್ಲ, ಜೊತೆಗೆ ನಾನು ಕೃಷ್ಣನ್ ಕೆಲಸನೂ ಕೂಡ. ಅವನ ಪ್ರಯತ್ನದಿಂದಾನೇ ಅಪಾಯ ದೂರ ಆಗಿದ್ದು. ಆದ್ರೆ ರಾಧೆ, ಈಗ ಕೃಷ್ಣ ಎಲ್ಲಿದ್ದಾನೆ? ಹೇ ಪ್ರಭು, ನಾನು ನಿಮಗೆ ಆಭಾರಿ. ನೀವು ನನಗೆ ನಿಮ್ಮ ಲೀಲೆಯಲ್ಲಿ ಸಹಭಾಗಿಯಾಗುವ ಅವಕಾಶ ಕೊಟ್ಟಿರುವಿರಿ. ಹೇ ಮತ್ಸ್ಯಾವತಾರ, ನಾನೇ ನಿಮ್ಗೆ ಆಭಾರಿ. ನೀವೀಗ ಕಾಲಕೇಯನ ಅಂತ್ಯ ಮಾಡಿ ಈ ಜಗತ್ತನ್ನ ಪುನಃ ರಕ್ಷಿಸಿದ್ರಿ. ಯಾಕಂದ್ರೆ ನಿಮ್ಮ ಸಹಯೋಗ ಇಲ್ಲದೆ ಕಾಲಕೇಯನಂತ ನಕಾರಾತ್ಮಕ ಶಕ್ತಿ ಅಂತ್ಯ ಸಾಧ್ಯವಾಗ್ತಿರ್ಲಿಲ್ಲ. ಇದು ನಿಮ್ಮ ದೊಡ್ಡತನ. ಆದ್ರೆ ಸತ್ಯ ಏನಂದ್ರೆ, ಈ ಜಗತ್ತೇ ನಿಮ್ಮ ಲೀಲೆಯ ವಿಸ್ತಾರ. ನಾನು ಸ್ವತಃ ನಿಮ್ಮದೇ ರೂಪ. ನನಗಿನ್ನು ಅಪ್ಪಣೆ ಕೊಡಿ ಪ್ರಭು. ನಾರಾಯಣ ನಾರಾಯಣ, ಎಂತಹ ಮನೋಹರ ದೃಶ್ಯ ಪ್ರಭು. ಇಂದು ನಿಮ್ಮ ಎರಡೂ ಅವತಾರ ಪರಸ್ಪರ ಎದುರಾದಂತಾಯಿತು. ಒಂದು ಕಡೆ ಮತ್ಸ್ಯಾವತಾರವಿದೆ ಮತ್ತು ಇನ್ನೊಂದೆಡೆ ಪರಮಾವತಾರಿ ಶ್ರೀಕೃಷ್ಣ ಪ್ರಭು. ಈ ರೀತಿ ಜಗತ್ತಿನಲ್ಲಿ ಮೊದಲ ಬಾರಿಯಾಗಿದೆ ಪ್ರಭು. ನನ್ನ ನಾರಾಯಣನ ಒಂದೇ ಪರಮಶಕ್ತಿ ಭಿನ್ನ ಭಿನ್ನ ಕಾಲದ ಎರಡು ರೂಪ. ನಿಮ್ಮ ಈ ಎರಡೂ ರೂಪವನ್ನು ನೋಡುತ್ತಲೇ ನಾನು ಧನ್ಯನಾದೆನು ಪ್ರಭು, ನಾನು ಧನ್ಯನಾದೆನು. ನಾರಾಯಣ ನಾರಾಯಣ. ಅಯ್ಯೋ, ನೋಡಿ, ನೀರು ತಾನೇ ಕೆಳಗೆ ಹೋಗ್ತಾ ಇದೆ. ನನಗ ಅನ್ಸ್ತಾ ಇದೆ ಜಲಪ್ರಳಯ ಸಮಾಪ್ತಿ ಆಗ್ತಾ ಇದೆ ಅಂತ. ಹೌದು, ಅರೆ, ನೀರ್ ಕಮ್ಮಿ ಆಗ್ತಾ ಇದೆ, ಮುಗಿತಾ ಇದೆ, ಕಷ್ಟ ದೂರ ಆಗ್ತಿದೆ, ಜಲಪ್ರಳಯ ಹೋಗ್ತಾ ಇದೆ. ನೋಡಿ ನೋಡಿ, ಜಲಪ್ರಳಯ ಮುಗ್ದೋಯ್ತು. ನಂದಣ್ಣ, ಬಲರಾಮ ನಿಜ ಹೇಳ್ತಾ ಇದ್ದಾನೆ. ಇಲ್ಲಿ ನೋಡಿ, ಜಲಪ್ರಳಯದ ಸಂಕಟ ಮಾಯ ಆಗ್ತಿದೆ. ಹೇ ನಾರಾಯಣ, ನೀವು ನಮ್ಮೆಲ್ಲರ ರಕ್ಷಣೆ ಮಾಡಿದ್ರಿ. ಧನ್ಯವಾದ ಪ್ರಭು. ನನ್ ಕೃಷ್ಣ ಇವರಿಗೆಲ್ಲ ಎಷ್ಟೇ ಸಹಾಯ ಮಾಡ್ಲಿ, ಆದ್ರೆ ಇವರೆಲ್ಲ ಪ್ರಭುಗಳಿಗೆ ಧನ್ಯವಾದ ಹೇಳೋದು. ಭೂಮಿ ಎಷ್ಟು ಸುಂದರವಾಗಿದೆ. ನನ್ಗಂತೂ ನಂಬಿಕೆ ಕೂಡ ಬರ್ತಾ ಇಲ್ಲ ಜಲಪ್ರಳಯ ಮುಗ್ದು ಹೋಗಿದೆ ಅಂತ. ನಾನೀಗ ಭೂಮಿನ ನೋಡ್ತಾ ಇದ್ದೀನಿ. ನೀನು ನಿಜ ಹೇಳ್ತಾ ಇದೀಯ ಬಲರಾಮ. ಈ ಜಗತ್ತು ಎಷ್ಟು ಸುಂದರವಾಗಿದೆ, ಇದು ನಮ್ಗೆ ಕಳ್ಕೊಂಡ್ಮೇಲೆ ಗೊತ್ತಾಗಿದ್ದು. ಹೌದೌದು, ನಿಜಾನೇ ಇದು. ನಡೀರಿ ನಡೀರಿ, ಬೇಗನೆ ಹೊರಡಿ. ನಿಮ್ ಸಾಮಗ್ರಿ ತಗೊಂಡು ಬೇಗ ಬೇಗ
ನೌಕೆಯಿಂದ ಇಳಿರಿ. ಹುಷಾರು ಹುಷಾರು. ತಾತನ್ನ ಕರ್ಕೊಂಡು ಹೋಗಿ. ಹಾ ನಂದಣ್ಣ, ನಿಧಾನ ತಾತ. ಯಶೋದೆ, ಜಲಪ್ರಳಯ ಮುಗೀತು. ನಂದರಾಜ, ಜಲಪ್ರಳಯ ಮುಗ್ದು ಹೋಗಿದೆ. ಎಲ್ಲ ನೀರು ಸಹ ಇಳ್ದಿದೆ. ಆದ್ರೆ ನನ್ ಕಂದ ಅವನಿಷ್ಟೊತ್ತಾದ್ರೂ ನೀರಿನ ಮೇಲ್ ಬಂದಿಲ್ಲ. ಅವನ್ ಬರ್ಬೇಕಾಗಿತ್ತು ನಂದರಾಜ. ಅವನೇನಾದ್ರೂ ಸಂಕಟದಲ್ಲಿದ್ದಾನ? ಇಲ್ಲ ಯಶೋದೆ, ಇಷ್ಟು ದೊಡ್ಡ ಜಲಪ್ರಳಯದಿಂದ ಕೃಷ್ಣನೇ ಎಲ್ರನ್ನ ರಕ್ಷಿಸಿದ್ದು. ಈಗ ನೀನೇ ಯೋಚನೆ ಮಾಡು, ಈ ನೀರಿಂದ ಕೃಷ್ಣಂಗೆ ಯಾವ ಅಪಾಯ? ನಡಿ. ಕೃಷ್ಣ ಕಂದ, ನಿನಗೇನಾಗಿಲ್ಲ ಅಲ್ವಾ ಕಂದ? ಅಮ್ಮ, ನನ್ಗೇನೂ ಆಗಿಲ್ಲ. ನಂದರಣಿ, ಈ ಜಲಪ್ರಳಯ ಬಂದಿದ್ದು ಬಹಳ ಭಯಾನಕನೇ. ಕೃಷ್ಣ ಅದರಿಂದ ನಮ್ಮನ್ನು ಕಾಪಾಡ್ದ. ಇಲ್ದಿದ್ರೆ ನಾವ್ಯಾರು ಜೀವಂತವಾಗಿ ಇರಕ್ ಸಾಧ್ಯ ಇರಲಿಲ್ಲ. ಇಲ್ಲ ತಮ್ಮ ಚಿಕ್ಕಪ್ಪ, ಜಲಪ್ರಳಯದಿಂದ ತಪ್ಪಿಸ್ಕೊಂಡ ಶ್ರಮ ಎಲ್ಲ ವೃಂದಾವನ ವಾಸಿಗಳಿಗೆ ಸೇರ್ಬೇಕು. ನೌಕೆ ಎಲ್ಲ ಸೇರ್ಕೊಂಡ್ ಮಾಡಿದಾರಲ್ವಾ? ಸಂಕಟದ ಹೊತ್ತಲ್ಲಿ ಒಬ್ರ ಮೇಲೆ ಒಬ್ರು ನಂಬಿಕೆ ಇಟ್ಕೊಂಡ್ರು. ಎಲ್ಲರೂ ಸೇರ್ಕೊಂಡು ಸಾಧಿಸಿ ತೋರಿಸಿದ್ದಾರೆ. ಹೇಗೆ ಸಾಧಾರಣ ಮನುಷ್ಯರು ಒಗ್ಗಟ್ಟಾಗಿ ನಿಂತು ಯಾವುದೇ ಸಂಕಟನ ಎದುರಿಸಿದ್ರು, ಆಗ ಜಗತ್ತಿನ ಯಾವುದೇ ಸವಾಲು ಅವರನ್ನ ತಡೆಯಕ್ಕಾಗಿಲ್ಲ. ಕೃಷ್ಣ, ಇದೇನ್ ಕೇಳ್ತಿರೋದು ನಾನು? ಮೊದಲನೇ ಬಾರಿ ನೀನು ಒಂದ್ ಕೆಲ್ಸದ ಶ್ರೇಯಸ್ಸು ಬೇರೆಯವ್ರಿಗೆ ಕೊಡ್ತಿದ್ಯಾ? ಬಿಡು, ಒಳ್ಳೇದೆ. ನನ್ ಕಾರಣಕ್ಕೇನೆ ನಿನ್ನೊಳಗಡೆ ಏನೋ ಸುಧಾರಣೆ ಆಗಿದೆ. ರಾಧಿ, ಪೂರ್ತಿ ವೃಂದಾವನನೇ ಬದಲಾಗಿದೆ. ಆದ್ರೆ ಇಲ್ಲಿವರೆಗೂ ಬರ್ಸನದ ರಾಧಿನೇ ಬದಲಾಗಿಲ್ಲ. ಏನಂದೆ ನೀನು ಗೊಲ್ಲ? ಏನೂ ಇಲ್ಲ ರಾಧಿ, ನಾನು ಹೇಳ್ತಿದ್ದು ಈಗ ಜಲಪ್ರಳಯ ಹೊರಟೋಗಿದೆ. ಪರಿಸ್ಥಿತಿಲೂ ಬದಲಾವಣೆ ಬಂದಾಗಿದೆ. ನಾವಿನ್ನೂ ವೃಂದಾವನಕ್ಕೆ ಹೊರಡಬೇಕು. ನಡೀರಿ ವೃಂದಾವನವಾಸಿಗಳೇ. ಮಹಾರಾಜರಿಗೆ ಜೀವಿಸೋ ಶಕ್ತಿ ಬಹಳ ದುರ್ಬಲ ಆಗ್ಬಿಟ್ಟಿದೆ ಅನ್ಸುತ್ತೆ. ಅಯ್ಯೋ ವೈದ್ಯರೇ, ಅದು ನನಗೂ ಗೊತ್ತಿದೆ. ಆದ್ರೆ ಈ ಜೀವನ ಶಕ್ತಿ ದುರ್ಬಲದಿಂದ ಸಬಲ ಆಗೋದು ಹೇಗೆ ಅದನ್ನ ಹೇಳಿ. ನನಗೇನು ಅರ್ಥನೇ ಆಗ್ತಾ ಇಲ್ವಲ್ಲ. ಇನ್ನು ನೀವು ಇವ್ರ ಬಾಯಲ್ಲಿ ತುಳಸಿ ದಳ ಹಾಕ್ಬಿಡಿ ಮತ್ತೆ ಪ್ರಾರ್ಥನೆ ಮಾಡ್ಬಿಡಿ. ತುಳಸಿ ದಳ? ಹೇ, ಅಯ್ಯೋ ಭಗವಂತ ಹಾಗೇನೆ ಸತ್ ಹೋಗ್ಲಿ. ಆದ್ರೆ ಆ ವಿಷ್ಣುವಿನ ಪ್ರಿಯ ವಸ್ತು ತುಳಸಿ ದಳನ ಯಾವತ್ತೂ ತಮ್ಮ ಬಾಯಲ್ಲಿ ಹಾಕೊಳ್ಳೋದಿಲ್ಲ. ನನ್ ಮಾತ್ ಕೇಳಿ, ನೀವಿಲ್ಲಿಂದ ಓಡ್ ಹೋಗದೆ ಸರಿ ವೈದ್ಯರೇ. ಭಗವಂತ ಕಂಸ ನಿದ್ರೆಲಿದ್ನ ಕೇಳಿಸ್ಕೊಂಡ್ರು ಆ ನಿದ್ರೆಲೆ ನಿನ್ ಕತೆನ ಬೆಣ್ಣೆ ಮಾಡ್ಬಿಡ್ತಾರೆ. ನಿನ್ ಪ್ರಾಣನೇ ಹೊರಟೋಗ್ಬಿಡತ್ತೆ. ಓಡ್ ಹೋಗಿ ಇಲ್ಲಿಂದ. ತುಳಸಿ ದಳ ಅಂತೆ ಬಂದ್ಬಿಟ್ಟ. ಹೋಗ್. ನನಗನಿಸ್ತಾ ಇದೆ ಕಾಲಕ್ಕೇನ ಅಂತ್ಯ ಆಗಿದ್ದಕ್ಕೆ ನನ್ ಭಗವಂತನ ಶಕ್ತಿ ಅರ್ಧ ಉಳ್ದಿರೋದು. ಆದ್ರೆ ನಾನೇನ್ ಮಾಡ್ಲಿ? ನಾನು ಹೇಗೆ ಎಬ್ಬಿಸ್ಲಿ ನನ್ನ ಭಗವಂತನ? ಭಗವಂತ
ನನ್ನ ಭಗವಂತ ಅವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನಾನು. ನನ್ನ ಭಗವಂತನ ಎಬ್ಬಿಸ್ತಾರ ಅವರು. ಅಯ್ಯೋ ಕೇಳಿ ಭಗವಂತ, ನೋಡ್ತಿದ್ದೀರಾ ನನ್ನ ಭಗವಂತನ? ನನ್ನ ಭಗವಂತಂಗೆ ಏನಾದ್ರೂ ಆಗ್ಬಿಟ್ರಂತೂ ನನ್ನ ಮಾತು ಕೇಳಿಸ್ಕೊಳ್ಳಿ, ನಿಮ್ಮ ಅಸ್ತಿತ್ವ ಈ ಪೂರ್ತಿ ಜಗತ್ತಿಂದ ಸಮಾಪ್ತ ಆಗ್ಬಿಡುತ್ತೆ ನೋಡಿ. ಅಯ್ಯೋ, ನಿಮ್ ಪೂಜೆ ಮಾಡೋದಕ್ಕೆ ಯಾರು ಉಳಿತಾರೆ? ನಿಮ್ಮ ಎದುರು ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡೋರು ನನ್ ಭಗವಂತನ ತರ ಯಾರು ಇರ್ತಾರೆ? ಹೇ ಭಗವಂತ, ಕೇಳಿ, ನಾನು ನನ್ನ ಭಗವಂತನ ಏಳ್ಸೋದಕ್ಕೆ ನಿಮ್ಮ ಎಲ್ಲ ಶಕ್ತಿ ನನ್ನ ಒಳಗಡೆ ಕಳಿಸಿ. ಬನ್ನಿ, ನನ್ನ ಭಗವಂತನ ಏಳ್ಸಿ. ಎದ್ದೇಳಿ ಭಗವಂತ, ಎದ್ದೇಳಿ ಭಗವಂತ, ಎದ್ದೇಳಿ. ನಿಮ್ಗಿದೆಲ್ಲ ಏನು ಕಠಿಣ ಅಲ್ವಲ್ಲ. ಈಗೇನಾದ್ರೂ ನನ್ನ ಭಗವಂತನ್ ಕೆಟ್ಟುದಾದ್ರೆ ಆಗ ಎಲ್ಲ ದೇವತಾ ಗಣರ ಕತೆನ ಬೆಣ್ಣೆ ಮಾಡ್ಬಿಡ್ತಾರೆ, ಗೊತ್ತಾಯ್ತೇನು? ಎಪ್ಸಿ ನನ್ನ ಭಗವಂತನ. ಭಗವಂತ ಎದ್ದೇಳಿ ಭಗವಂತ. ಕೃಷ್ಣ, ಮತ್ಸ್ಯಾವತಾರ. ಮತ್ಸ್ಯಾವತಾರ ಎಲ್ಲಿದೆ? ಎಲ್ಲಿದ್ದಾನೆ ಕಾಲಕೇಯ? ನನ್ನ ಭಗವಂತ ಎದ್ಬಿಟ್ರು. ನೀವು ಧನ್ಯರು ಭಗವಂತ ಕಂಸ, ಧನ್ಯರು ನನ್ನ ಭಗವಂತ. ನನ್ನ ಭಗವಂತ ಎದ್ಬಿಟ್ರು. ಕಂಸ, ಕಾಲಕೇಯ ನಾಶವಾದ, ಕಾಲಕೇಯನ ಅಂತ್ಯವಾಯಿತೆ ಮತ್ತು ಮತ್ಸ್ಯಾವತಾರ ಜೀವಂತ ಉಳಿಯಿತು. ಮತ್ಸ್ಯಾವತಾರ ಉಳಿಯಿತು. ನನ್ನ ಯೋಜನೆ ಪುನಃ ಅಸಫಲವಾಯಿತೆ. ಭಗವಂತ ಕಂಸ ಪುನಃ ಪರಾಜಿತನಾದನು. ಪರಾಜಯ ನಿನ್ನದಲ್ಲ, ಕಾಲಕೇಯನದಾಯಿತು. ಏಕೆಂದರೆ ಆತ ತನ್ನ ಅತೀತದ ಅಹಂಕಾರದಿಂದ ಹೊರಗೆ ಬರಲಿಲ್ಲ, ಆದ್ದರಿಂದ ಸತ್ತು ಹೋದ. ಮತ್ತು ಹೀಗಾದ್ದರಿಂದ ನಿನ್ನ ಯೋಜನೆ ಅಸಫಲವಾಗಲಿಲ್ಲ ಕಂಸ. ನೀನು ಆ ಪರಮಾವತಾರಿ ಶ್ರೀಕೃಷ್ಣನ ಸಾಯಿಸಲು ಅವನನ್ನು ಶಕ್ತಿಹೀನ ಮಾಡಬೇಕು. ಅವನ ಒಳಗೆ ವಾಸವಾಗಿರುವ ಅನ್ಯ ಅವತಾರದ ಅಂತ್ಯ ಮಾಡಬೇಕು. ಮತ್ಸ್ಯ ಅವತಾರ ಉಳಿಯಿತು. ಈಗ ವಿಷ್ಣುವಿನ ಇತರೆ ಅವತಾರವನ್ನು ಸಾಯಿಸಿ ಏನು ಲಾಭವಾದಿತ್ತು? ವಿಷ್ಣುವಿನ ಎಲ್ಲ ಅವತಾರ ಒಂದಕ್ಕೆ ಒಂದು ಸಂಬಂಧಿಸಿವೆ. ಒಂದು ವೇಳೆ ನೀನು ಅದರಲ್ಲಿ ಯಾವುದೇ ಒಂದು ಅವತಾರದ ಅಂತ್ಯ ಮಾಡಿಬಿಟ್ಟರೂ ಆಗ ಆ ವಿಷ್ಣುವಿನ ಪರಾಜಯ ಆರಂಭವಾಗುತ್ತದೆ. ಅದಕ್ಕಾಗಿ ನೀನು ವಿಷ್ಣುವಿನ ಯಾವುದೇ ಒಂದು ಅವತಾರದ ಅಂತ್ಯವಾಗುವ ತನಕ ಪ್ರಯತ್ನವನ್ನು ಮಾಡುತ್ತಿರಬೇಕು. ಅರ್ಥವಾಯಿತು? ಮತ್ಸ್ಯ ಅವತಾರ ಹೇಗೋ ಉಳಿದುಕೊಂಡಿತು. ಆದರೆ ವಿಷ್ಣುವಿನ ಮತ್ತೊಂದು ಅವತಾರ ಕೂರ್ಮಾವತಾರ ನನ್ನಿಂದ ಉಳಿಯಲಾರದು. ಅದು ಮಾತಂದ್ರೆ ಭಗವಂತ, ಅದು ಮಾತು. ಮತ್ತು ಕೂರ್ಮಾವತಾರದ ಅಂತ್ಯದಿಂದ ಆರಂಭವಾಗುವುದು ವಿಷ್ಣುವಿನ ಆ ಪರಮಾವತಾರಿ ಕೃಷ್ಣನ ಅಂತ್ಯ. ಹೇ ದಾಮೋದರಣ್ಣ, ಇಷ್ಟು ಬೆಳಿಗ್ಗೆ ಹಸಿ ಹುಲ್ ಕತ್ತರಿಸ್ತಂದ್ರ? ನಮ್ಗದಷ್ಟೇ ಸಂಕಟ ಬರಲಿ, ದನಕ್ಕಂತೂ ಹುಲ್ ಕೊಡ್ಲೇಬೇಕು. ಗಿರಿಧರ, ಸಂಕಟ ಬಂತು ಮತ್ತೆ ಹೊರಟೋಯ್ತು. ಆದ್ರೆ ಒಂದ್ ವಿಷಯ ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಏನು? ಅದೇ, ಇಷ್ಟೊಂದು ಮಳೆ ಬಂತು, ಜಲಪ್ರಳಯ ಆಯ್ತು, ಮತ್ತೆ ಎಲ್ಲ ಕೂಡ ನೀರೊಳಗೆ ಮುಳುಗಿತ್ತು. ಆದ್ರೂ ಈ ಹಸಿ ಹುಲ್ಲು, ನೀನ್ ಈ ಧಾನ್ಯ ಮತ್ತೆ ಹೊಲದಲ್ಲಿ ನಿಂತ ಫಸಲು ಎಲ್ಲ ಕೂಡ ಸರಿಯಾಗಿದೆ. ಇಲ್ಲಿ ಏನೂ ಆಗೇ ಇಲ್ಲ ಅಂತ ಅನ್ಸುತ್ತೆ. ನಿಜ ಹೇಳಿದ್ರಿ ನೀವು.
ಎಷ್ಟೆಲ್ಲ ಸಂಕಟ ಬಂತು, ಆದ್ರೂ ವೃಂದಾವನಕ್ಕೆ ಸ್ವಲ್ಪನೂ ಹಾನಿ ಆಗ್ಲೇ ಇಲ್ಲ. ಹಾ, ಹೇಗೆ? ಇದೆಲ್ಲ ನಾರಾಯಣನ್ ಲೀಲೆ. ನೀವು ನಿಜ ಹೇಳ್ತಾ ಇದ್ದೀರಾ? ಇದು ನಾರಾಯಣನ ಕೃಪೆನೆ. ನಮ್ಮ ವೃಂದಾವನದ ಮೇಲೆ ನಾರಾಯಣನ ಕೃಪೆ ಯಾವಾಗ್ಲೂ ಇರಬೇಕು ಅನ್ನೋದೇ ನನ್ನ ಪ್ರಾರ್ಥನೆ. ನನ್ಗೂ ಸಹ ಹಾಗೆ ಅನ್ಸುತ್ತೆ. ಜಲಪ್ರಳಯ ಇಲ್ಲಿ ಒಂದು ಕೆಲಸ ಸರಿಯಾಗಿ ಮಾಡೇ ಇಲ್ಲ. ಅದ್ಯಾವ್ದಣ್ಣ? ಜಲಪ್ರಳಯ ಹೋಗಿದ್ ಹೋಯ್ತು, ಆದ್ರೆ ತನ್ನ ಜೊತೆ ಕಾಲಕೆಯನ್ನು ಕರ್ಕೊಂಡು ಹೋಗ್ಬಿಟ್ಟಿದೆ. ಇಷ್ಟೆಲ್ಲ ಯೋಚನೆ ಮಾಡ್ಕೊಂಡಿದ್ದೆ ನಾನು ಆ ಕಾಲಕೆಯನ್ನು ಸಾಯಿಸೋಕೆ, ಆದ್ರೆ ಎಲ್ಲ ಅಷ್ಟಕ್ಕಷ್ಟೇ ಉಳಿದು ಹೋಯ್ತು. ಅಣ್ಣ, ನೀನಾದ್ರೂ ಚಿಂತೆ ಮಾಡ್ಬೇಡ. ಎಲ್ಲಿವರೆಗೂ ನನ್ನ ಕಂಸಮಾವ ಬರ್ಕಿರ್ತಾನೋ ನೀನು ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಒಮ್ಮೆ ಒಬ್ಬ ರಾಕ್ಷಸ ಸತ್ತೋದ್ರೆ ಇನ್ನೊಬ್ಬ ರಾಕ್ಷಸನ ಕಳಿಸ್ಬಿಡ್ತಾನೆ. ಅವನು ಏನಾದ್ರೂ ಇನ್ನೊಬ್ಬ ರಾಕ್ಷಸ ಸತ್ತೋದ್ರೆ ಆಗ ಮೂರನೇ ರಾಕ್ಷಸ. ಕೃಷ್ಣ, ಇದನ್ನ ನಾನು ಯೋಚನೆನೇ ಮಾಡಿರ್ಲಿಲ್ಲ. ಇನ್ನು ಬಲರಾಮಂಗಂತೂ ಒಂದೇ ಕೆಲ್ಸ, ಮಾವ ಕಂಸ ಕಳ್ಸೋ ಹೊಸ ರಾಕ್ಷಸಗಳಿಗೋಸ್ಕರ ಕಾಯೋದು. ಯಾಕಂದ್ರೆ ಈ ಬಾರಿ ನಾನೇನು ಮಾಡೇ ಇಲ್ಲ. ಆದರೆ ವಿಷ್ಣುವಿನ ಆ ಕೂರ್ಮ ಅವತಾರವನ್ನು ಸಾಯಿಸುವುದು ಹೇಗೆ? ವಿಷ್ಣುವಿನ ಕೂರ್ಮ ಅವತಾರದ ಅಂತ್ಯ ಮಾಡುವುದಕ್ಕೆ ನಿನಗೆ ಸಹಾಯ ಕೇವಲ ಅಸುರ ಗುರು ಶುಕ್ರಾಚಾರ್ಯ ಮಾಡಬಹುದು. ಏಕೆಂದರೆ ಅವರು ವಿಷ್ಣುವಿನ ಎಲ್ಲ ಅವತಾರ ಮತ್ತು ಅವುಗಳ ರಹಸ್ಯವನ್ನು ಸರಿಯಾಗಿ ಅರಿತಿದ್ದಾರೆ. ಮತ್ತು ಅವರೇ ಈಗ ಹೇಳಬಹುದು ಆ ಕೂರ್ಮ ಅವತಾರದ ಅವಶ್ಯಕತೆ ಏನು ಮತ್ತು ದುರ್ಬಲತೆ ಏನೆಂದು. ತಮ್ಮಾಜ್ಞೆ ಪ್ರಭು. ಇನ್ನೂ ಒಂದು ಮಾತು ಕಂಸ, ನಿನ್ನ ಶಕ್ತಿಯನ್ನು ಮತ್ತೆ ಮತ್ತೆ ಅಸುರರಿಗೆ ಕೊಟ್ಟರೆ ನಿನ್ನ ಶಕ್ತಿಯೇ ಕ್ಷೀಣವಾಗುತ್ತದೆ. ಮತ್ತೆ ಮುಂದೆ ಪೂರ್ಣ ರೂಪದಲ್ಲಿ ನಿನ್ನ ಯುದ್ಧ ಪರಮಾವತಾರಿ ಶ್ರೀಕೃಷ್ಣನ ಜೊತೆ ಆದಾಗ ನೀನು ಪರಾಜಿತನಾಗುತ್ತೀಯೇ. ಆದ್ದರಿಂದ ನೀನು ನಿನ್ನ ಶಕ್ತಿಯ ಸಂಚಯ ಮಾಡಬೇಕು ಮತ್ತು ಆ ಕೃಷ್ಣನ ಶಕ್ತಿಯ ವಿನಾಶ. ಅಣ್ಣ, ಅಂತದ್ದೇನು ಇಲ್ಲ. ನೀನು ಮತ್ತೆ ರಾಧೆ ಈ ಬಾರಿ ವೃಂದಾವನವಾಸಿಗಳಿಗೆ ಬಹಳ ಸಹಾಯ ಮಾಡಿದ್ರಿ. ನೀವಿಬ್ರು ಇಲ್ದೆ ಈ ಕಾರ್ಯ ಸಾಧ್ಯನೇ ಆಗ್ತಿರ್ಲಿಲ್ಲ. ಕೃಷ್ಣ, ಪ್ರಣಾಮ ಗುರುದೇವ. ಪ್ರಣಾಮ ಗುರುದೇವ. ಪ್ರಣಾಮ ಗುರುದೇವ. ಗುರುದೇವ, ನೀವಿಲ್ಲಿ? ಕೃಷ್ಣ, ನಾನು ನಿನ್ನಲ್ಲಿ ಮಹತ್ವದ ಮಾತಾಡಬೇಕು. ಗುರುದೇವ, ನಮ್ಮ ಅತ್ತೆ ಮಾವನ್ಗೆ ನೀವು ಬಂದಿರೋ ವಿಷಯ ಹೇಳ್ಬರ್ತೀನಿ. ನಡಿ. ಗುರುದೇವ, ನಿಮ್ಮ ಮಾರ್ಗದರ್ಶನ ಸಿಗದೇ ಇದ್ರೆ ಆಗ ಈ ಜಲಪ್ರಳಯದ ಸಂಕಟ ದೂರ ಆಗ್ತಿರ್ಲಿಲ್ಲ. ಇಲ್ಲ ಕೃಷ್ಣ, ಸಂಕಟ ಇನ್ನೂ ದೂರವಾಗಿಲ್ಲ. ಗುರುದೇವ, ನೀವು ಏನು ಹೇಳ್ತಿದ್ದೀರಾ? ಹಾ ಕೃಷ್ಣ, ಈ ಘಟನೆಯಿಂದ ನನಗೆ ಒಂದು ವಿಷಯದ ಭಾಸವಾಗುತ್ತಲಿದೆ. ಕಂಸ ನಿಮ್ಮ ದಶಾವತಾರ ಶಕ್ತಿಯನ್ನೇ ನಾಶ ಮಾಡ ಬಯಸಿದ್ದಾನೆ. ಏನು, ನನ್ನ ದಶಾವತಾರ ಶಕ್ತಿನ? ಹಾ ಕೃಷ್ಣ, ಅದಕ್ಕೆಂದೇ ಆತ ಕಾಲಕೇಯನನ್ನು ಕರೆತಂದಿದ್ದು. ಇದರ ಅರ್ಥ ಏನಂದ್ರೆ ಗುರುದೇವ, ನಾವು ಈಗಿಂದಲೇ ಜಾಗೃತರಾಗಿ ಇರಬೇಕು. ಗುರುದೇವ. ಗುರುದೇವ, ಪ್ರಣಾಮ ಗುರುದೇವ. ಪ್ರಣಾಮ ಗುರುದೇವ. ಗುರುದೇವ, ನೀವು ನಿಜವಾಗ್ಲೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಗುರುದೇವ, ನಾವೆಲ್ಲರೂ ಸೇರಿ ಒಂದು ನಿರ್ಧಾರ ಮಾಡಿದೀವಿ. ಯಾವ ಮತ್ಸ್ಯಾವತಾರ ಜಲಪ್ರಳಯದಿಂದ ಹೀಗೆ ನಮ್ಮೆಲ್ಲರ ರಕ್ಷಣೆ ಮಾಡ್ತೋ ಅದರ ಪ್ರತಿಮೆ ಸ್ಥಾಪಿಸ್ಬೇಕು. ಅದರಿಂದ ಅದರ ಆಶೀರ್ವಾದ ಯಾವಾಗ್ಲೂ ನಮ್ಮ ಮೇಲಿರುತ್ತೆ. ನಂದ, ಇದು ಅತಿ ಉತ್ತಮ ವಿಚಾರವೇ. ನಾವೆಲ್ಲರೂ ಇನ್ನೊಂದು ನಿರ್ಣಯ ತಗೊಂಡ್ವಿ. ಇಲ್ಲಿ ಈ ಶುಭ ಕಾರ್ಯ ನಿಮ್ ಕೈಯಿಂದಲೇ ಆಗ್ಬೇಕು. ಎಲ್ಲಿ ಇರುವರು? ಗುರು ಶುಕ್ರಾಚಾರ್ಯ ಈವರೆಗೂ ಬಂದಿಲ್ಲಬೇಕೆ? ಭಗವಂತ, ನಾವು ಕೇವಲ ಅವ್ರನ್ನ ಕರಿಬೋದು ಅಷ್ಟೇ. ನಮ್ಗಂತೂ ಇದು ಗೊತ್ತಿಲ್ಲ. ಗುರು ಶುಕ್ರಾಚಾರ್ಯ ಇರೋದಾದ್ರೂ ಎಲ್ಲಿ? ಕೇಳಿದ್ದೆ, ಯಾರೇ ಅಸುರ ಅವರನ್ನು ಮನಸ್ಸಿಟ್ಟು ಕರೆದರೆ ಅವರು ಕೂಡಲೇ ಬರುತ್ತಾರೆಂದು. ಹಾಗಿದ್ರೆ ಭಗವಂತ ಕರೀರಿ, ಒಂದ್ಸಲ ಕರೀರಿ. ಅವರು ನಿಮ್ ಸ್ವರನ ಕೇಳಿದ್ರೆ ಖಂಡಿತ ಬಂದೇ ಬರ್ತಾರೆ. ಅಸುರ ಗುರು ಶುಕ್ರಾಚಾರ್ಯ, ನಮ್ಮ ಅಸುರರಿಗೆ ನಿಮ್ಮ ಸಹಾಯದ ಅವಶ್ಯಕತೆ ಇದೆ. ನಮಗೆ ದರ್ಶನ ನೀಡಿ ಕೃತಾರ್ಥರಾಗಿಸಿ.
ಭಗವಂತ ಕಂಸನ ಪ್ರಣಾಮ ಸ್ವೀಕಾರ ಮಾಡಿ ಗುರುದೇವ. ನನ್ನನ್ನು ಅಸುರರು ಎಲ್ಲಿಯೇ ಕರೆದರು ನಾನು ಅಲ್ಲಿಗೆ ಬಂದೇ ಬರುವೆ. ಹೇಳು ಕಂಸ, ನೀನು ನನ್ನನ್ನೇಕೆ ಕರೆದೆ? ನೀವು ಅಷ್ಟು ದೂರದಿಂದ ಬಂದಿದ್ದೀರಿ, ಮೊದಲು ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ. ನಾನು ಇಲ್ಲಿ ವಿಶ್ರಾಂತಿಗಾಗಿ ಬಂದಿಲ್ಲ ಕಂಸ, ನಿನಗೆ ಬೇಕಿದ್ದನ್ನು ತಿಳಿಸು. ನನಗೆ ಒಂದೇ ಗುರಿ ಇದೆ ಗುರುದೇವ, ಆ ಚಕ್ರಧಾರಿ ವಿಷ್ಣುವಿನ ಅಂತ್ಯ. ವಿಷ್ಣುವಿನ ಅಂತ್ಯ ಸಾಧ್ಯವಾಗದು, ಅದನ್ನು ಬಿಟ್ಟು ಬಿಡು. ಇದೇನು ಹೇಳುತ್ತಿದ್ದೀರಿ? ನೀವು ನಮ್ಮ ಅಸುರರ ಗುರು. ಅದಕ್ಕೆಂದೇ ಹೇಳುತ್ತಿರುವೆ, ಯಾರೆಲ್ಲ ವಿಷ್ಣುವನ್ನು ಸಾಯಿಸಲು ಪ್ರಯತ್ನಿಸಿದರೋ ಅವರದೇ ಅಂತ್ಯವಾಗಿದೆ. ಸರಿ, ವಿಷ್ಣು ಹೋಗಲಿ, ಅವನ ಶಕ್ತಿಯನ್ನು ಕ್ಷೀಣ ಮಾಡಬಹುದೇ? ನೀನು ಹೇಳುತ್ತಿರುವುದೇನು? ಸಮುದ್ರ ಮಂಥನ ನಿಮ್ಮ ಎದುರೇ ಆಗಿದ್ದು ಮತ್ತು ವಿಷ್ಣುವಿನ ಆ ಕೂರ್ಮ ಅವತಾರವು ನಿಮ್ಮ ಎದುರು ಬಂದಿತ್ತು. ಹಾ ಕಂಸ, ನಾನು ಅವೆಲ್ಲ ಘಟನೆಗೂ ಸಾಕ್ಷಿಯಾಗಿದ್ದೆ. ನಾನು ಆ ಕೂರ್ಮ ಅವತಾರದ ಅಂತ್ಯ ಮಾಡಬೇಕು. ಯಾವುದಾದರೂ ಮಾರ್ಗ ತಿಳಿಸಿ, ಅದರಿಂದ ಆ ವಿಷ್ಣುವಿನ ಒಂದು ಶಕ್ತಿಯಾದರೂ ನಾಶವಾಗಲಿ. ನೋಡು ಕಂಸ, ನನಗೆ ತಿಳಿಯದು ನೀನು ಕೂರ್ಮ ಅವತಾರದ ನಾಶ ಮಾಡುವೆಯೋ ಇಲ್ಲವೋ. ಆದರೆ ಒಬ್ಬ ಅಸುರ ಗುರು ಆದ ಕಾರಣ ನಾನು ನಿನಗೆ ಖಂಡಿತ ಸಹಾಯ ಮಾಡುವೆ. ನಾನು ನಿನಗೆ ಸಮುದ್ರ ಮಂಥನದ ಎಲ್ಲಾ ರಹಸ್ಯ ತಿಳಿಸುವೆ. ಇನ್ನಾದರೂ ನನ್ನ ಆತಿಥ್ಯ ಸ್ವೀಕಾರ ಮಾಡಿರಿ ಗುರುದೇವ. ನಿಮ್ಮ ಚರಣ ಧೂಳು ಪಡೆದು ನನ್ನ ಈ ಕಂಸ ಮಹಲು ಧನ್ಯ ಧನ್ಯ ಧನ್ಯವಾಗುತ್ತದೆ. ಇಂದಿನಿಂದ ಭಗವಂತ ವಿಷ್ಣು ಇಲ್ಲಿ ಮತ್ಸ್ಯ ರೂಪದಲ್ಲಿ ಸ್ಥಾಪಿತನಾಗುತ್ತಾನೆ ಮತ್ತು ಎಲ್ಲರ ರಕ್ಷಣೆ ಮಾಡುತ್ತಾನೆ. ಈ ಕೃಷ್ಣ ಎಲ್ ಮಾಯಾದ? ನಂದರಾಣಿ, ಪ್ರಸಾದ ವಿತರಣೆ ಪ್ರಾರಂಭ ಮಾಡಿ. ಸರಿ ಗುರುದೇವ. ಅತ್ತೆ ಇಲ್ಲಿ ಕೊಡಿ, ನಾನೆಲ್ಲರಿಗೂ ಪ್ರಸಾದ ಕೊಡ್ತೀನಿ. ಸರಿ ರಾಧೆ ಪುಟ್ಟಿ. ರಾಧೆ, ನಿನ್ ಎದುರಿಗೆ ಪ್ರಸಾದ ತಿನ್ನೋನ್ ನಿಂತಿದ್ದಾನೆ, ಆದ್ರೆ ನೀನು ಅಲ್ಲಿ ಇಲ್ಲಿ ಏನ್ ನೋಡ್ತಿದ್ಯಾ? ಆ ಗೊಲ್ಲ ಕಾಣ್ತಾನೆ ಇಲ್ಲ. ರಾಧೆ, ಕೃಷ್ಣ ಎಲ್ಲಾದ್ರೂ ಇರ್ಲಿ, ಆದ್ರೆ ಪ್ರಸಾದ ಇಲ್ಲೇ ಇದ್ಯಲ್ಲ, ಕೊಡು. ಅಣ್ಣ, ಈ ಎಲ್ಲಾ ಕೆಲ್ಸ ಜಲಪ್ರಳಯದಿಂದ ಎಲ್ಲರ ರಕ್ಷಣೆ ನಮ್ ಕೃಷ್ಣನೇ ಮಾಡಿದ್ದು. ಅಂದಾಗೆ ಎಲ್ಲರಿಗಿಂತ ಮುಂಚೆ ಇದು ಅವನಿಗೆ ಸಿಗ್ಬೇಕು. ರಾಧೆ, ಆ ಕೃಷ್ಣ ಬಂದ್ಮೇಲೆ ನೀನು ಅವನ್ಗೆ ಪ್ರಸಾದ ಕೊಟ್ರಾಯ್ತು, ಆದ್ರೀಗ ನನಗ್ ಕೊಡು. ಇಲ್ಲ ಅಣ್ಣ, ಎಲ್ಲಿ ತನಕ ಕೃಷ್ಣಂಗೆ ತಂದು ಕೊಡೋದಿಲ್ವೋ ಅಲ್ಲಿ ತನಕ ಯಾರಿಗೂ ಪ್ರಸಾದ ಸಿಗಲ್ಲ. ಈಗ ನನಗ್ ಅರ್ಥ ಆಯ್ತು, ಕೃಷ್ಣ ಇವಳನ್ನ ಇದಕ್ಕೆ ಹಠಮಾರಿ ಅಂತಾನೆ. ರಾಧೆ ಪುಟ್ಟಿ, ನಿನಗೆ ಗೊತ್ತಾ, ಯಾವಾಗ ಪ್ರಸಾದ ತಗೊಳ್ಳೋ ಸಮಯ ಬರುತ್ತೋ ಕೃಷ್ಣ ಎಲ್ಲಾದ್ರೂ ಹೋಗ್ಬಿಡ್ತಾನೆ. ಮತ್ತಿದು ಇವತ್ತಿಂದಲ್ಲ, ಮೊದ್ಲಿಂದಾನು. ನಾನ್ ಭೋಜನ ಬಡಿಸ್ತೀನಲ್ಲ, ಆಗ ಬಂದ್ಬಿಡ್ತಾನೆ. ಹೌದಾ, ಇದಾ ವಿಷಯ? ಹಾಗಾದ್ರೆ ನಾನು ಅದನ್ನೇ ಮಾಡ್ತೀನಿ. ಕೃಷ್ಣ, ಪ್ರಸಾದದ ಮೊದಲನೇ ತುತ್ತು ನಿನ್ಗೋಸ್ಕರ. ನೀನ್ ಎಲ್ಲಿದ್ರು ಬಂದು ಇದನ್ನ ಸ್ವೀಕಾರ ಮಾಡ್ಬೇಕು. ರಾಧೆ, ಈಗಾದ್ರೂ ಕೊಡು. ಈಗ ಎಲ್ಲರಿಗೂ ಪ್ರಸಾದ ಸಿಗುತ್ತೆ. ಬಾ ಅಣ್ಣ. ಯಶೋದೆ ಅತ್ತೆ ಹೇಳ್ದಾಗೆ ಯಾವಾಗ್ಲೂ ಈ ಕೃಷ್ಣ ಪ್ರಸಾದ ಕೊಡೋ ಸಮಯಕ್ಕೇನೆ ಎಲ್ಲಿಗೆ ಹೋಗ್ಬಿಡ್ತಾನೆ. ಏನೋ ವಿಷಯ ಇದೆ, ನಂಗ್ ಗೊತ್ತಾಗ್ತಾ ಇಲ್ಲ. ಆದ್ರೆ ಕೃಷ್ಣನ್ ರಹಸ್ಯ ರಾಧೆ ಗೊತ್ತಿಲ್ಲ ಅಂದ್ರೆ ಹೇಗ್ ಸಾಧ್ಯ ಇದೆ? ನಾನ್ ಕಂಡಿಡಿಲೇಬೇಕು. ನಾನ್ ಬಂದಿದ್ದೀನಿ ನನ್ನ ಭಕ್ತರ ನೈವೇದ್ಯ ಸ್ವೀಕಾರ ಮಾಡೋಕೆ. ಈಗ ನೋಡ್ತೀನಿ ಯಾವ ಭಕ್ತರು ಏನೇನ್ ನೈವೇದ್ಯ ಇಟ್ಟಿದ್ದಾರೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ.
ಬೆಣ್ಣೆ, ಇನ್ನು ಎಷ್ಟೊಂದು ಸಿಹಿ ತಿಂಡಿ. ಈಗ ನೋಡ್ತೀನಿ ಯಾವ ಭಕ್ತ ನನ್ಗೆ ಎಷ್ಟು ಭಕ್ತಿಯಿಂದ ನೈವೇದ್ಯ ಮಾಡಿದಾನೆ. ನಾರಾಯಣ ನಾರಾಯಣ. ಪ್ರಭು, ನಂದಪುತ್ರ ತನ್ನ ಭಕ್ತರನ್ನು ತುಂಬಾ ಪ್ರೀತಿಸುತ್ತಾನೆ. ಅವನೆಂದು ತನ್ನ ಭಕ್ತರನ್ನು ಮರೆಯುವುದಿಲ್ಲ. ಜಗತ್ತಿನಲ್ಲಿ ಎಲ್ಲಿಯೇ ಯಾವುದೇ ಕಾರ್ಯವಿರಲಿ, ಅವನು ನೈವೇದ್ಯದ ಸಮಯಕ್ಕೆ ಉಪಸ್ಥಿತನಾಗುತ್ತಾನೆ. ನೀವು ಸತ್ಯ ಹೇಳಿದಿರಿ ದೇವರ್ಷಿ. ಭಕ್ತರಿಂದಲೇ ಭಗವಂತನ ಅಸ್ತಿತ್ವವಿದೆ. ಕೃಷ್ಣನು ತನ್ನ ಭಕ್ತರ ನೈವೇದ್ಯ ಸ್ವೀಕಾರ ಮಾಡಲೇಬೇಕು ದೇವರ್ಷಿ. ಏಕೆಂದರೆ ಪ್ರಭು ಸದಾ ತನ್ನ ಭಕ್ತರ ಉದ್ಧಾರಕ್ಕಾಗಿ ತತ್ಪರನಾಗಿರುತ್ತಾನೆ. ಅವನೇ ಸ್ವತಃ ಹೇಳುತ್ತಾನೆ, ಏತು ಸರ್ವಾಣಿ ಕರ್ಮಾಣಿ ಮಯಿ ಸಂತ್ರಸ್ಯ ಮತ್ಪರ ಅನನ್ಯೇನೈವ ಯೋಗೇನ ಮಾ ಧ್ಯಾಯಂತ ಉಪಾಸತೆ. ಅರ್ಥಾತ್ ಯಾವ ಮನುಷ್ಯ ತನ್ನ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ಅನನ್ಯ ಭಾವದಿಂದ ಭಕ್ತಿ ರೂಪದಲ್ಲಿ ನನ್ನ ಆರಾಧನೆ ಮಾಡುವನೋ ಆ ಎಲ್ಲ ಮನುಷ್ಯರನ್ನು ನಾನು ಜನ್ಮ ಮೃತ್ಯು ರೂಪದ ಸಾಗರದಿಂದ ಉದ್ಧಾರ ಮಾಡುತ್ತೇನೆ. ನಾರಾಯಣ ನಾರಾಯಣ. ಸತ್ಯವಚನ ಪ್ರಭು, ಸತ್ಯವಚನ. ಎಲ್ಲರ ನೈವೇದ್ಯ ಬಂದಾಯ್ತು, ಆದ್ರೆ ಇನ್ನೂ ನಾನ್ ಕಾಯ್ತಿರೋ ನೈವೇದ್ಯ ಬರ್ಲೇ ಇಲ್ವಲ್ಲ. ಇವತ್ತು ಮತ್ತೆ ನಾನು ತಡ ಮಾಡಿದೆ. ನೆನ್ನೆ ಬಿದ್ದಿರೋ ಮಳೆಯಿಂದ ಕಟ್ಗೆ ಇನ್ನೂ ಹಸಿನೇ ಇದೆ. ಈಗ ಇದ್ರಿಂದ ಒಲೆ ಹೇಗ್ ಹಚ್ಚೋದು? ಪ್ರಸಾದ ಹೇಗ್ ಮಾಡ್ಲಿ? ನನ್ ಪ್ರಭು ಹಸ್ತಿರ್ತಾರೆ, ನನ್ ದಾರಿ ಕಾಯ್ತಿರ್ತಾರೆ. ಏನಾದ್ರೂ ಆಗ್ಲಿ, ನಾನು ಅವ್ರಿಗೆ ನೈವೇದ್ಯ ಮಾಡ್ಲೇಬೇಕು. ಹೇ ಪ್ರಭು, ನನ್ನನ್ನು ಕ್ಷಮಿಸಿ. ನಾನಿವತ್ತು ನಿಮ್ಗಾಗಿ ಬರೀ ಅನ್ನದ ನೈವೇದ್ಯ ತಂದೆ. ಆದರೆ ನಿಮ್ಮಿ ಭಕ್ತಿಯಿಂದ ಏನು ಮಾಡೋಕಾಯ್ತೋ ಅದನ್ನೇ ಮಾಡಿದ್ದೀನಿ. ಕೃಪೆ ಮಾಡಿ ನೈವೇದ್ಯ ಸ್ವೀಕರಿಸಿ. ನನ್ನ ನೈವೇದ್ಯ ಸ್ವೀಕಾರ ಮಾಡಿ ಪ್ರಭು. ಜಗತ್ತಿನಲ್ಲೇ ಸ್ವಾದಿಷ್ಟ ಭೋಜನ ಇದು. ಬೇಗ ಇದನ್ನ ತಿನ್ಬೇಕು. ನಾರಾಯಣ ನಾರಾಯಣ. ಪ್ರಭು, ನನಗೆ ಒಂದು ಮಾತು ಅರ್ಥವಾಗುತ್ತಿಲ್ಲ. ಅಷ್ಟೊಂದು ಪಕ್ವಾನ್ನಗಳನ್ನು ತ್ಯಜಿಸಿ ಕೃಷ್ಣ ಈ ಬೇಯದ ಅನ್ನವನ್ನೇಕೆ ತಿನ್ನುತ್ತಿದ್ದಾನೆ ಪ್ರಭು? ಈ ಅನ್ನದಲ್ಲಿ ಅಂತಹ ರಹಸ್ಯವೇನಿದೆ? ನಾನು ಇದನ್ನೆಲ್ಲ ಸ್ವೀಕಾರ ಮಾಡ್ತೀನಿ. ನಾರಾಯಣ ನಾರಾಯಣ. ನೋಡಿರಿ ಪ್ರಭು, ಕೃಷ್ಣ ಆನಂದಪೂರ್ವಕ ಆ ನೈವೇದ್ಯ ಸೇವಿಸುತ್ತಿದ್ದಾನೆ. ಆ ಅನ್ನದಲ್ಲಿ ಅಂತಹ ಯಾವ ವಿಶೇಷವಿದೆ? ದೇವರ್ಷಿ, ಕೃಷ್ಣ ಸ್ವಾದಕ್ಕೆ ಅಲ್ಲ, ಭಕ್ತಿಗೆ ಹಸಿದಿದ್ದಾನೆ. ಅವನು ನೋಡುವುದು ನೈವೇದ್ಯವೆಷ್ಟು ಪ್ರೀತಿಯಿಂದ ಮಾಡಲ್ಪಟ್ಟಿದೆ ಎಂದು. ನಾರಾಯಣ ನಾರಾಯಣ. ಪ್ರಭು, ಮತ್ತೆ ಆ ಭಕ್ತಿ ಯಾರು? ಅವರ ಅನ್ನದಲ್ಲಿ ಅಷ್ಟೊಂದು ಪ್ರೇಮವಿದೆಯೇ? ಕರ್ಮಬಾಯಿ, ಇದಕ್ಕಿಂತ ಸ್ವಾದಿಷ್ಟ ನೈವೇದ್ಯ ಈ ಜಗತ್ತಿನಲ್ಲಿ ಬೇರೆ ಯಾರು ಕೊಡಲ್ಲ. ಎಷ್ಟು ಭಕ್ತಿ ಭಾವ ಈ ನೈವೇದ್ಯದಲ್ಲಿದೆಯೋ ಅಷ್ಟು ಜಗತ್ತಲ್ಲಿರೋ 56 ಭಕ್ಷ್ಯಗಳಲ್ಲೂ ಇಲ್ಲ. ಹಾಗಾಗಿ ನಿಮ್ಮ ಭಕ್ತಿನೇ ನನ್ನ ಪಾಲಿಗೆ ಸರ್ವಶ್ರೇಷ್ಠ ಆಗಿದೆ. ಮತ್ತೆ ನಿಮ್ಮ ನೈವೇದ್ಯ ನನ್ನ ಪಾಲಿಗೆ ಸರ್ವ ಪ್ರಿಯವಾಗಿದೆ. ನಾರಾಯಣ ನಾರಾಯಣ. ಪ್ರಭು, ಯಾರು ಈ ಕರ್ಮಾಬಾಯಿ? ಅವಳು ನನ್ನ ಪರಮ ಭಕ್ತೆ.
ಅವಳಿಗೆ ನನ್ನ ಭಕ್ತಿಯನ್ನು ಬಿಟ್ಟು ಇನ್ನೇನೂ ಕಾಣುವುದಿಲ್ಲ ದೇವರ್ಷಿ. ಅವಳ ಪಾಲಿಗೆ ನನ್ನ ಭಕ್ತಿ ಸರ್ವೋಪರಿಯಾಗಿದೆ. ದೇವರ್ಷಿ, ಕರ್ಮಬಾಯಿ ಎಂದಿಗೂ ಯೋಚಿಸುವುದಿಲ್ಲ ತನ್ನ ಭಕ್ತಿಯಲ್ಲಿ ಏನು ನೈವೇದ್ಯ ನೀಡಬೇಕು ಮತ್ತು ಹೇಗೆ ನೈವೇದ್ಯ ನೀಡಬೇಕು. ಅವಳು ಕೇವಲ ನನ್ನ ಭಕ್ತಿಯಲ್ಲಿ ಲೀನವಾಗಿರುತ್ತಾಳೆ. ನಾರಾಯಣ ನಾರಾಯಣ, ಧನ್ಯಳು ಕರ್ಮಾಬಾಯಿ, ಮತ್ತವಳ ಭಕ್ತಿಯೂ ಧನ್ಯ ಪ್ರಭು. ನಾರಾಯಣ ನಾರಾಯಣ. ಬರ್ಲಿ ಆಗೋಲ್ಲ ಇವತ್ತು. ನೋಡ್ಕೊಂತೀನ ಅವನ್ನ. ಪೂರ್ತಿ ವೃಂದಾವನ ಹುಡ್ಕಾಯ್ತು, ಆದ್ರೆ ಆಗೋಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ. ನನ್ ಕೈಗೆ ಸಿಕ್ಕೇ ಸಿಗ್ತಾನೆ, ಮತ್ತೆಲ್ಲ ಹೋಗ್ತಾನೆ. ಈ ರಾಧೆ ಯಾಕಿಷ್ಟು ಕೋಪದಲ್ಲಿದ್ದಾಳೆ? ಈಗ ನಾನು ಏನ್ ಮಾಡ್ದೆ? ಕೃಷ್ಣ, ಏನಾಯ್ತು ರಾಧೆ? ನೀನಿನ್ನು ಬರ್ಸನಕ್ಕೆ ಹೋಗ್ಲಿಲ್ವಾ? ಕೃಷ್ಣ, ಮೊದಲು ನೀನ್ ಹೇಳು, ನೀನ್ ಎಲ್ಲಿದ್ದೆ ಅಂತ. ಮತ್ಸ್ಯದೇವರ ಪ್ರತಿಮೆ ಸ್ಥಾಪನೆ ಆಗಿದೆ, ನಿನ್ಗೆ ಪ್ರಸಾದ ಕೊಡೋಕೆ ಕಾಯ್ತಾ ಇದ್ದೆ. ಆದ್ರೆ ನೀನ್ ನನ್ನನ್ ಕೇಳ್ತಿದ್ಯಾ ನನ್ ಬರ್ಸಾನಕ್ಕೆ ಹೋಗಿಲ್ಲ ಅಂತ? ರಾಧೆ, ನಾನು ತಿರ್ಗೋದಕ್ಕೆ ಹೋಗಿದ್ದೆ, ಯಾಕಂದ್ರೆ ಬಹಳ ದಿನದಿಂದ ಓಡಾಡ್ಲಿಲ್ವಲ್ಲ, ಹಾಗಾಗಿ. ಮತ್ತೆ ಸುಳ್ಳು? ಇವತ್ತು ನಾನು ನಿನ್ ಸುಳ್ಳನ್ನ ಎಲ್ಲಾರೆದ್ರು ಹೇಳೇ ಹೇಳ್ತೀನಿ. ಅತ್ತೆ, ಯಶೋದೆ ಅತ್ತೆ, ಅತ್ತೆ, ಸ್ವಲ್ಪ ನಿಮ್ ಕಂದನ್ ನೋಡ್ ಬನ್ನಿ. ಹಾ ರಾಧೆ ಪುಟ್ಟಿ, ಏನ್ ವಿಷಯ? ಅತ್ತೆ, ನಾನ್ ಇಷ್ಟು ಪ್ರೀತಿಯಿಂದ ಇವನ್ಗಂತ ಪ್ರಸಾದ ಇಟ್ಟಿದ್ದೆ. ಸ್ವತಃ ನಾನು ತಿಂದಿಲ್ಲ, ಆದ್ರೆ ಇವನ್ ಮಾತ್ರ ಬೇರೆಯವ್ರ ಕೈಯಿಂದ ಪ್ರಸಾದ ತಿಂದ್ ಬಂದಿದ್ದಾನೆ.